ನಮಸ್ಕಾರ ಕರ್ನಾಟಕ ಮತ್ತು ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ. ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಡೋಕೆ ಬಂದಿದ್ದೀನಿ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿದೆ, ನಾವು ಆಲ್ರೆಡಿ 2 ವಿಡಿಯೋ ಮುಖಾಂತರ ಹೇಳಿದ್ದೀವಿ. 2023-24 ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ವೇತನ ಯಾರು SSB OBC ಸ್ಟೂಡೆಂಟ್ಸ್, ಸ್ಪೆಷಲಿ MBA MCA ME MTech ಯಾರು 2023-24 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಡ್ಮಿಷನ್ ಆಗಿದ್ದೀರಾ, ಅವ್ರಿಗೆ ಯಾವುದೇ ರೀತಿಯಂತಹ 2023-24 SSB ವಿದ್ಯಾರ್ಥಿ ವೇತನ ಬಂದಿರಲ್ಲ. ಇದಕ್ಕೆ ಮೇನ್ ರೀಸನ್ ಏನು ಅಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ನಡೆಸುತ್ತೆ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ಸು, ಅದು ಡಿಲೇ ಆಗಿರೋದ್ರಿಂದ ಥರ್ಡ್ ರೌಂಡು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಾರ್ಚಲ್ಲಿ ನಡೆಸಿದ್ದಾರೆ. ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನು ಮಾಡಿದೆ, ಫೆಬ್ರವರಿ 15, 2024 ತನ್ನ ಅಪ್ಲಿಕೇಶನನ್ನು ಕ್ಲೋಸ್ ಮಾಡಿದೆ. ಇದಕ್ಕೆ ನಾವು ಕೂಡ ಆಲ್ರೆಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಇರ್ಬೋದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಮಿಷನರ್ ಇರ್ಬೋದು, ಇವರಿಗೆಲ್ಲ ಕೂಡ ಮನವಿ ಕೊಟ್ಟಿದ್ದೀವಿ. ಈ ಥರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ವಿಳಂಬ ಮಾಡಿದೆ, ಇದಕ್ಕೋಸ್ಕರ ನಮಗೆ ಅರ್ಜಿ ಹಾಕೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಆದರೂ ಅವ್ರೇನು ಹೇಳ್ತಿದ್ದಾರೆ, 2023-24 ಶೈಕ್ಷಣಿಕ 2023-24 ಅಕಾಡೆಮಿಕ್ ಇಯರ್ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ 2023-24 ನಮಗೆ KEA ಪರೀಕ್ಷಾ ಪ್ರಾಧಿಕಾರ ಏನಿದೆ ಇದು ಡಿಲೇ ಆಗಿರೋದ್ರಿಂದ ನಮಗೆ ಅರ್ಜಿ ಹಾಕೋಕ್ಕಾಗಲ್ಲ. ಮತ್ತು ಇನ್ನೊಂದು UCMSಯಿಂದ ಡೇಟಾ ಕೂಡ ಫ್ಲೆಚ್ ಆಗಿರಲ್ಲ. ಈ ಎಲ್ಲ ಸಮಸ್ಯೆಗಳಿಂದ ನಾವು ಅರ್ಜಿ ಮತ್ತು ಅಪ್ಲಿಕೇಶನ್ ಆಗೋಕ್ಕಾಗಿರೋದಿಲ್ಲ. ಇದು ನನಗೊಬ್ಬನಿಗೆ ಆಗಿರುವಂತಹ ಸಮಸ್ಯೆ ಅಲ್ಲ, ಇಡೀ ಕರ್ನಾಟಕ ಯಾರು OBC ಸ್ಟೂಡೆಂಟ್ಸ್ MBA MCA ME MTech ಸ್ಟೂಡೆಂಟ್ ಯಾರಿದ್ದಾರೆ ಅವ್ರಿಗೆ ಅಪ್ಲೈ ಮಾಡೋಕ್ಕಾಗಿರಲ್ಲ. ಸೊ ಇದು ನಮ್ಮದು ವಿದ್ಯಾರ್ಥಿ ವೇತನ ಕೇಳೋದು ನಮ್ಮ ಹಕ್ಕು. ಇದು ನಮಗೆ 5 ಕಾಂಪೊನೆಂಟ್ಸ್ ಆಫ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಇದೆ. ಇದರಲ್ಲಿ ವಿದ್ಯಾರ್ಥಿ ವೇತನ ಮತ್ತು ಇನ್ನೊಂದು ಶುಲ್ಕ ವಿನಾಯಿತಿ, ಈ 2 ಸ್ಕಾಲರ್ಶಿಪ್ ಕೂಡ ನಮಗೆ ಬರಬೇಕಾಗಿರುವಂಥದ್ದು. ನಿಮ್ಮ ಗಮನಕ್ಕೇನು ಅಂದರೆ, ಶುಲ್ಕ ವಿನಾಯಿತಿ ಫೀ ರಿಎಂಬರ್ಸ್ಮೆಂಟ್ ಅಂದರೆ, ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಏನು ಅಡ್ಮಿಷನ್ ಆಗೋ ಟೈಮಲ್ಲಿ ಕಟ್ಟಿರ್ತೀರ ಅದರಲ್ಲಿ 30-40% ಶುಲ್ಕ ವಿನಾಯಿತಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಮತ್ತು ಇನ್ನೊಂದು ವಿದ್ಯಾರ್ಥಿ ವೇತನ ಅಂದರೆ ಆ ಕ್ಯಾಟಗರಿ, ಪರ್ಟಿಕ್ಯುಲರ್ ಕ್ಯಾಟಗರಿ ಮತ್ತು ಆ ಕ್ಯಾಸ್ಟ್ಗೆ ಕೂಡ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಈ 2 ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ OBC ಸ್ಟೂಡೆಂಟ್ಸ್ ಕೊಡುವಂಥ ಸ್ಕೀಮು. ಎಸ್ಪೆಷಲಿ ಪ್ರೊಫೆಷ್ನಲ್ ಕೋರ್ಸ್ ಏನಿರುತ್ತೆ ಅವ್ರಿಗೆ ಶುಲ್ಕ ವಿನಾಯಿತಿ ಯಾರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸೀಟ್ ಹಂಚಿಕೆ ಆಗಿರುತ್ತೆ ಅವ್ರಿಗೆಲ್ಲ ಬರೋವಂಥದ್ದೇ. ಇದು ನಾವು ಹೊಸದಾಗಿ ಯಾವುದೇ ಹೊಸ ರೀತಿಯಲ್ಲಿ ಕೇಳ್ತಾ ಇರೋದಲ್ಲ. ಆಲ್ರೆಡಿ ಹಿಂದಿನ ವರ್ಷದಲ್ಲಿ ಕೂಡ ನಮ್ಮ ಸೀನಿಯರ್ಸ್ ಕೊಟ್ಟಿದ್ದಾರೆ. ಆಲ್ರೆಡಿ 33,000 ಕೂಡ ಅವ್ರಿಗೆ ಮೊದಲನೇ ವರ್ಷದ ವಿದ್ಯಾರ್ಥಿ ವೇತನ ಜಮೆ ಆಗಿದೆ. ನಮಗೆ ಮೊದಲನೇ ವರ್ಷದ ವಿದ್ಯಾರ್ಥಿ ವೇತನ ಹಾಕೋಕ್ಕೆ ಅಪ್ಲಿಕೇಶನ್ ಓಪನ್ ಆಗಿಲ್ಲ. ಇದಕ್ಕೋಸ್ಕರ ನಾವು ಕೂಡ ಬೇಕಾದಷ್ಟು ಅಧಿಕಾರಿಗಳನ್ನ ಮೀಟ್ ಮಾಡಿ ಮನವಿ ಕೊಟ್ಟಿದ್ದೀವಿ. ಆದರೂ ಕೂಡ ಯಾವುದೇ ರೀತಿಯಾದ ಪ್ರಯೋಜನ ಆಗಿಲ್ಲ. ಮೊನ್ನೆ ಶುಕ್ರವಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಪ್ರೈವೇಟ್ ಸೆಕ್ರೆಟರಿಗೂ ಕೂಡ ನಾವು ಇದ್ರ ಬಗ್ಗೆ ಗಮನ ಹರಿಸಿದ್ದೀವಿ. ಮತ್ತು ಸರ್ಕಾರದ ಕಾರ್ಯದರ್ಶಿ ಯಾರಿದ್ದಾರೆ BCWD ಡಿಪಾರ್ಟ್ಮೆಂಟು ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಸರ್ಕಾರದ ಆಪ್ತ ಕಾರ್ಯದರ್ಶಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಸೋಮವಾರ ಹೇಳಿದರೆ ಮಿನಿಸ್ಟರ್ ಅವರು ಕಮಿಷನರ್ಗೂ ಕೂಡ ಲೆಟರ್ ಕಳಿಸ್ತೀನಿ ಅಂತ. ನಾವು ಇದಕ್ಕೋಸ್ಕರ ಇದು ನಾವು ಯಾವುದೇ ಹೊಸ ರೀತಿಯಾಗಿ ಕೇಳ್ತಿರೋದಲ್ಲ, ಇದು ಆಲ್ರೆಡಿ ಇರೋದನ್ನೇ ನಾವು ಕೇಳ್ತಾ ಇರೋದು. ಇದು ನನಗೊಬ್ಬನಿಗೆ ಎಲ್ಲ, ಆಲ್ರೆಡಿ ಎಲ್ಲರಿಗೂ ಆಗಿರುವಂಥ ಪ್ರಾಬ್ಲಮ್ಮು, ನಮ್ಮ ಹಕ್ಕು ಇದು. ಇದನ್ನು ಕೇಳೋ ರೈಟ್ಸ್ ನಮಗಿದೆ. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಯಾರಿಗೆ ಈ ಥರ ತೊಂದರೆ ಆಗ್ತಾಯಿದೆ ಅವರೆಲ್ಲ ಕೂಡ ಒಗ್ಗಟ್ಟಾಗಿ ಈ ಇಶ್ಯೂನ ರೈಸ್ ಮಾಡೋಣ. ಆಲ್ರೆಡಿ ನಮ್ಮ 2 ಹಿಂದಿನ ವಿಡಿಯೋಗಳಿಗೆ ಬಳ್ಳಾರಿ, ಮೈಸೂರು, ತುಮಕೂರಿಂದ ಕೂಡ ಈ ಥರ ಪ್ರಾಬ್ಲಮ್ ಆಗಿದೆ. ನಮಗೂ ಈ ಥರ ಬರ್ತಾ ಇಲ್ಲ. ಏನಾದರೂ ಎಲ್ಲಿ ಬೇಕಿದ್ರೆ ನಾವು ಮಾಡ್ತೀವಿ, ಇದನ್ನು ನೀವು ಮುಂದೆ ತೊಗೊಂಡೋಗಿ ಅಂತ ಇದು ಮಾಡಿದ್ದಾರೆ. ಯಾರು ಎಸ್ಪೆಷಲಿ ಬೆಂಗಳೂರಲ್ಲಿದ್ದಾರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಯಾಕೆಂದರೆ ನಾವು ಕೂಡ ಬೆಂಗಳೂರವರಲ್ಲ, ಆದರೂ ನಾವು ಬೆಂಗಳೂರಿನ ಆಫೀಸ್ಗಳಿಗೆ ಬಂದು ಅಧಿಕಾರಿಗಳು ಮೀಟ್ ಮಾಡಿ ರಿಕ್ವೆಸ್ಟ್ ಕೊಡಬೇಕು ಅಂದರೆ ನಮಗೂ ಕೂಡ ತೊಂದರೆ ಆಗುತ್ತೆ. ನಾವು ಕೂಡ MBA ಸ್ಟೂಡೆಂಟ್ಸು, ನಮಗೂ ಕೂಡ ಶೈಕ್ಷಣಿಕ ವರ್ಷದಲ್ಲಿ ಅಕಾಡೆಮಿಕ್ಸ್ ಇಯರ್ ನಮಗೂ ಕೂಡ ಕೆಲವೊಂದು ಪರೀಕ್ಷೆಗಳು ಮತ್ತು ನಮಗೊಂದು ಅಕಾಡೆಮಿಕ್ಸ್ ಬಿಟ್ಟು ನಾವು ಕೂಡ ಎಲ್ಲೂ ಬರೋಕ್ಕಾಗಲ್ಲ. ಆದರೂ ಇಷ್ಟು ಪ್ರಯತ್ನ ಮಾಡಿದ್ದೀವಿ. ಈ ಪ್ರಯತ್ನ ಮಾಡಿರೋದು ನಿಮ್ಮ ಬೆಂಬಲ ಕೂಡ ಇದೆ. ಮುಂದೆ ಈ ಅಂತರ ನಮ್ಗೆ ಬರೋವರೆಗೂ ನಾವು ತಗೊಂಡೋಗೋಣ. ಯಾರು ಈ ಸರ್ಕಾರ ನಮಗೆ ಏನು ಸ್ಕಾಲರ್ಶಿಪ್ ಕೊಡುತ್ತೆ ಇದನ್ನು ಕೊಟ್ಟಿಲ್ಲ ಅಂದರೂ ಕೂಡ ನಾವು ಹೈಕೋರ್ಟಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಅಪ್ಲಿಕೇಶನ್ ಕೂಡ ಆಲ್ರೆಡಿ ನೆಕ್ಸ್ಟ್ ವೀಕಲ್ಲಿ ಫೈಲ್ ಮಾಡೋಣ ಅಂತ ಇದ್ದೀವಿ. ಅದಕ್ಕೋಸ್ಕರ ಯಾರಿಗೆ ಈ ಥರ ತೊಂದರೆ ಆಗಿದೆ ಅವರೆಲ್ಲ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಏನೇನಾಗಿದೆ ಅದನ್ನು ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ. ನಾವು ಆಲ್ರೆಡಿ ಲಾಯರ್ ಕೂಡ ಫೈಲೆಲ್ಲ ಪಿಟಿಷನ್ ಹಾಕ್ಸಿದ್ದೀವಿ. PIL ಫೈಲ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಮುಂದಿನ ವಾರ. ಅದಕ್ಕೆ ನಿಮ್ಗೆ ಯಾರಿಗೆ ಈ ಥರ ತೊಂದರೆ ಆಗಿದೆ ಅವರೆಲ್ಲ ಕೂಡ ಈ ವಿಡಿಯೋದಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾವು ಅಲ್ಲಿ ಕೂಡ ಮನವರಿಕೆ ಮಾಡ್ಕೊಂಡು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಯಾರು ಸ್ಪೆಷಲಿ ಬೆಂಗಳೂರು ಕಾಲೇಜಲ್ಲಿ MBA MCA ME MTech ಮಾಡ್ತಾಯಿರೋ ಸ್ಟೂಡೆಂಟ್ಸು
ಪ್ಲೀಸ್ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪು ಕೂಡ ಜಾಯ್ನ್ ಆಗಿ ಯಾವುದೇ ರೀತಿಯಂಥ SSB 2023-24 ಶೈಕ್ಷಣಿಕ ವರ್ಷದ ಅಪ್ಡೇಟ್ಸ್ ಮತ್ತು ಇದ್ರ ರಿಲೇಟೆಡ್ಸ್ ಏನೇ ಇಶ್ಯೂ ಇರಲಿ ನಾವು ಆಲ್ರೆಡಿ ರೈಸ್ ಮಾಡಿದ್ದೀವಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ನಾವು ಅಷ್ಟೇ ಕೇಳ್ಕೊತಿದ್ದೀವಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ಕೇಳಲ್ಲ. ಯಾರಿಗೆ ಈ ಥರ ತೊಂದರೆ ಆಗ್ತಾಯಿದೆ ಅವ್ರು ಖಂಡಿತವಾಗಲೂ ಶೇರ್ ಮಾಡಿ. ಮತ್ತು ನಿಮ್ಗೆ ಯಾವ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋದನ್ನು ನಮ್ಮ ಗಮನಕ್ಕೆ ತನ್ನಿ. ನಾವು ಆಲ್ರೆಡಿ ರೈಸ್ ಮಾಡ್ತಾಯಿದ್ದೀವಿ, ಅದನ್ನು ಕೂಡ ನಾವು ರೈಸ್ ಮಾಡ್ತೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಮವಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಅವರ ಪ್ರೈವೇಟ್ ಸೆಕ್ರೆಟರಿಯನ್ನು ಕೂಡ ನಾವು ಮೀಟ್ ಮಾಡಿ ಕಮಿಷನರ್ಗೆ ಲೆಟರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರ ಸೋಮವಾರ ಸರ್ಕಾರದ ಕಾರ್ಯದರ್ಶಿಯಾದಂತಹ ಸಂಜೀವ್ ಸರ್ನು ಕೂಡ ಮೀಟ್ ಮಾಡ್ತಾ ಇದ್ದೀವಿ. BCWO ಡಿಪಾರ್ಟ್ಮೆಂಟ್ ಮತ್ತು ಮಿನಿಸ್ಟರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರೈವೇಟ್ ಸೆಕ್ರೆಟರಿಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದೀವಿ. ಆಲ್ರೆಡಿ ಸೋಮವಾರ ಏನು ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳಿ ನಾವು ಸೋಮವಾರ ಇನ್ನೊಂದು ವಿಡಿಯೋದ ಮುಖಾಂತರ ತಿಳಿಸ್ತೀವಿ. ಈ ಥರ ಈ ಇಶ್ಯೂಸ್ ಬಗ್ಗೆ ಏನೇ ನ್ಯೂಸ್ ನಾವು ಎಲ್ಲೇ ಫೈಟ್ ಮಾಡಿದ್ರು ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀವಿ. ಎಲ್ಲ ಸ್ಟೂಡೆಂಟ್ಸು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ ಕರ್ನಾಟಕ.